ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಫೈನಲ್ ಆಗಿ ಸಿಗ್ತಾ ಇದೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅತಿ ಖುಷಿಯಾಗಿರುವಂತಹ ಸುದ್ದಿ. ಎಸ್, ಇಷ್ಟು ದಿನ ವೇಟ್ ಮಾಡಿದ ನಂತರ 7ನೇ ವೇತನ ಆಯೋಗ ಕೊನೆಯದಾಗಿ ಫೆಬ್ರವರಿ 27ರಂದು ಸರ್ಕಾರಿ ನೌಕರರ ಕೈಗೆ ಸಿಗಲಿದೆ. ಅಧಿಕೃತವಾಗಿರುವಂತಹ ಒಂದು ಆರ್ಡರ್ ಅಂತ ಅಫಿಷಿಯಲ್ ಆಗಿರುವಂಥ ಒಂದು ಪತ್ರವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗುವುದು ಅನ್ನೋ ಒಂದು ಮಾತನ್ನು ಖುದ್ದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ CS ಷಡಕ್ಷರಿ ಅವರು ತಿಳಿಸಿದ್ದಾರೆ. ಫೆಬ್ರವರಿ 27ರಂದು ಏನು ಕರ್ನಾಟಕ ರಾಜ್ಯದ ಬೃಹತ್ ಸರ್ಕಾರಿ ನೌಕರ ಸಮ್ಮೇಳನವನ್ನು ನಡೆಸಲಾಗ್ತಾ ಇದೆ. ಆ ಒಂದು ಸಮ್ಮೇಳನದಲ್ಲಿ CM ಸಿದ್ದರಾಮಯ್ಯನವರು ಖುದ್ದಾಗಿ ಪಾಲ್ಗೊಂಡು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂಥ ಘೋಷಣೆಯನ್ನು, ಅಧಿಕೃತವಾಗಿರುವಂಥ ಚಾಲನೆಯನ್ನು ಫೆಬ್ರವರಿ 27ರಂದು ನೀಡಲಾಗುವುದು ಅಂತ CS ಷಡಕ್ಷರಿ ಅವರು ಇಲ್ಲಿ ಖುಷಿ ಸುದ್ದಿಯನ್ನು ನೀಡ್ತಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಇದೇ ಟ್ರೆಂಡ್ ಆಗ್ತಾ ಇದೆ. ಫೆಬ್ರವರಿ 27ರಂದು ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರ ಬೃಹತ್ ಸಮ್ಮೇಳನ, ಸರ್ಕಾರ 7ನೇ ವೇತನ ನೀಡುವ ಭರವಸೆ ಇದೆ ಎಂದು ಷಡಕ್ಷರಿ ಅವರು ಇಲ್ಲಿ ಹೇಳ್ತಾ ಇರುವಂಥದ್ದು ನಿಜಕ್ಕೂ ರಾಜ್ಯ ಸರ್ಕಾರಿ ನೌಕರರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಸೊ ಕೆಲವು ದಿನಗಳ ಹಿಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ CS ಷಡಕ್ಷರಿ ಅವರು ಮತ್ತು CM ಸಿದ್ದರಾಮಯ್ಯನವರ ಮಧ್ಯೆ ಒಂದು ಅಧಿಕೃತವಾಗಿರುವಂತಹ ಇಂಪಾರ್ಟೆಂಟ್ ಮೀಟಿಂಗನ್ನು ಅರೇಂಜ್ ಮಾಡಲಾಗಿತ್ತು. ಅದರಲ್ಲಿ CM ಸಿದ್ದರಾಮಯ್ಯನವರು ಖುದ್ದಾಗಿ ಹೇಳಿದರು, 7ನೇ ವೇತನ ಆಯೋಗವನ್ನು ನಾನು ನೀಡ್ತೇನೆ. ಒಂದು ಬೃಹತ್ ಆಗಿರುವಂಥ ಸಮ್ಮೇಳನವನ್ನು ನೀವು ಏರ್ಪಡಿಸಿ, ಆ ಒಂದು ಸಮ್ಮೇಳನದಲ್ಲಿ ನಾನು ಪಾಲ್ಗೊಂಡು ಅದೇ ಒಂದು ಸಮ್ಮೇಳನದಲ್ಲಿ ಎಲ್ಲ ಸರ್ಕಾರಿ ನೌಕರರ ಮುಂದೆನೇ ಈ ಒಂದು 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂಥ ಘೋಷಣೆಯನ್ನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು. ಆ ಒಂದು ಮಾತಿಗೆ ತಕ್ಕಂತೆ ಇವಾಗ CM ಸಿದ್ದರಾಮಯ್ಯನವರಿಗೆ ಈ ಒಂದು ಸಮ್ಮೇಳನಕ್ಕೆ ಒಂದು ಚೀಫ್ ಗೆಸ್ಟ್ ಆಗಿ ಕರೆಯಲಾಗುತ್ತೆ ಮತ್ತು ಇದೇ ಒಂದು ಸಮಯದಲ್ಲಿ 7ನೇ ವೇತನ ಆಯೋಗದ ಅಧಿಕೃತ ಚಾಲನೆಯನ್ನು ನೀಡಲಾಗುವುದು ಅಂತ CS ಷಡಕ್ಷರಿ ಅವರು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಶೇರ್ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರೂ ಕೂಡ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.